ಎಕ್ಸ್ಟೆಂಡ್ ಮಾಡ್ತಿದ್ರೆ 3 to 6 monthsವರೆಗೂ. ಅರ್ಲಿಯಾಗಿ ಬಂದಿರೋದಕ್ಕೆ ರೀಸನ್ ಸರ್? ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ, ಯಾಕಂದರೆ ಅವರು ಮೂವಿ ಮಾಡಬೇಕು, ವರ್ಷಕ್ಕೆ 2 ಮೂವಿ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ ಸರ್. ಆಲ್ರೆಡಿ ಬ್ಲೇಮ್ ಇದೆ ಬಿಗ್ ಬಾಸಿಂದ ಅವ್ರು ಮೂವಿ ಮಾಡ್ತಾ ಇಲ್ಲ ಅಂತ. ಪುನಃ ನಾವು 6 ತಿಂಗಳು ಮಾಡಿದ್ರೆ ಮೂವಿ ಡಿಲೇ ಆಗುತ್ತೆ. ಇಲ್ಲಿ ಸದ್ಯಕ್ಕೆ ಏನೂ ಪ್ಲ್ಯಾನ್ ಇಲ್ಲ. ರೆಗ್ಯುಲರ್ ಏನು ಬಿಗ್ ಬಾಸ್ ನಡೀತದೆ ಅದೇ ಡ್ಯೂರೇಷನ್ ನಡೀತದೆ. 12 ಯಾವಾಗ ನೋಡ್ಬೋದು ಸರ್? ಡೇಟ್ ನಾವು ಹೇಳ್ತೇವೆ, ಡಿಸೈಡ್ ಆಗಿಲ್ಲ, ಡಿಸೈಡ್ ಆಗಬೇಕು. ಸೀಸನ್ 1 11 ತನಕ ನಾವು ಒಬ್ಸರ್ವ್ ಮಾಡಿದರೆ ನಿಮ್ಮ ಐಡಿಯಾಸ್ ಆಗಿರ್ಬೋದು ಅಥವಾ ಒಂದಿಷ್ಟು ಕಂಟೆಸ್ಟೆಂಟ್ಗಳಿಗೆ ನೀವು ಕೊಡ್ತಾ ಇದ್ರಿ ಕೂಡ. ಈ ಸೀಸನಲ್ಲಿ ನೀವೊಮ್ಮೆ ಬರಲ್ಲ ಅಂತ ಹೇಳಿ ಮತ್ತೆ ತಿರ್ಗಾ ಎಂಟ್ರಿ ಆಗ್ತಾ ಇರೋದು. ಸೊ ಈ ಕಾರಣಕ್ಕೆ ಎಕ್ಸ್ಟ್ರಾ ಐಡಿಯಾಸ್ ಅಥವಾ ಮನೆ ಆಗಿರ್ಬೋದು, ಬಿಗ್ ಬಾಸ್ ಮನೆ ಆಗಿರ್ಬೋದು, ಅದರಲ್ಲಿ ಏನಾದರೂ ಚೇಂಜಸ್ ಇಂಥದ್ದೇನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮ ಕಡೆ? ಕೆಲವು ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ, ಅದಕ್ಕೆ ಎಕ್ಸಿಟ್ ಆಗಿದ್ದೆ. ಅದು ಇನ್ಕಾರ್ಪೊರೇಟ್ ಆಯಿತು, ವಾಪಸ್ ಬಂದೆ. ಹೇಳೋಣ ಪಾಯಿಂಟ್ ಏನಂತಂದ್ರೆ, ಇವಾಗ ವಾಪಸ್ ಬಂದ್ವಿ ಅಂದಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್. ನಾವು ವೈ ಪರ್ಸ್ನಲ್ ಅಂದರೆ irrelevant to how the show does, irrelevant to what happens. I will get paid, but ಅಷ್ಟೇನಾ? ನೋ. ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲ. ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು 9 ಗಂಟೆಗೆ ಹಾಕೊಂಡು ನೋಡ್ತಾರೆ. ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ. ಅಂದರೆ ಐ ಥಿಂಕ್ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈಂಡ್ ಟು ಮೇಕ್ ಇಟ್ ಅ ಬೆಟರ್ ಶೋ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್, ಶೋ. ಸೊ ಅಂತ ಬಂದಾಗ ಏನಾಗುತ್ತೆ, ಪ್ರತಿ ದಿನವೂ ಏನಾಗುತ್ತೆ, ನಾನು ಯಾವತ್ತೂ ಬಂದು ವೀಕೆಂಡ್ ನಡೆಸ್ಕೊಟ್ಟಿಲ್ಲ. ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ, ಏನು ಟಾಸ್ಕ್ ಮಾಡಿದ್ರಿ, ವಿ ಡಿಸ್ಕಸ್ ಅ ಲಾಟ್. ಕೆಲವು ಟಾಸ್ಕ್ಸ್ ನಾನು ನೋಡ್ತಾ ಇರ್ತೀನಿ. ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ. ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು. ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೆಯ್ಟ್ ಫಾರ್ ದ ವೀಕೆಂಡ್. ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತೀನಿ ಕೂತ್ಕೊಂಡು ಎಲ್ಲರೂ. ಎಲ್ಲರೂ ಅಂದರೆ ನನ್ನೊಟ್ಟಿಗೆ ಇರೋರು. ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್. ಆವಾಗಲೇ ಇಮಿಡಿಯೇಟ್ಲಿ ಐ ಕಾಲ್ ಅಪ್, ಈ ಟಾಸ್ಕ್ ಚೆನ್ನಾಗಿ ಬಂತಿಲ್ಲ, ಈ ಟಾಸ್ಕ್ ಸ್ವಲ್ಪ ನೋಡಿ ಎಡವಟ್ ಹೊಡಿತು, ಇಟ್ ಕ್ಯಾನ್ ಡೂ ಇಟ್. ಐ ಥಿಂಕ್ ದೋಸ್ 3.5 months ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಆಗುತ್ತೆ ತುಂಬ. ಈ ಇಡೀ ಚಾನಲಿನ ಇಡೀ ವರ್ಷಕ್ಕೆ, ಆ ಕಂಟೆಸ್ಟೆಂಟ್ಸ್ಗೆ, ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ, ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿ ನಿಂತ್ಕೊಳ್ಳುತ್ತೆ ಆ್ಯಂಡ್ ಫೌಂಡೇಶನ್ ಆಗುತ್ತದೆ. ಸೊ ಐ ಗೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗಕ್ಕೆ ಸಾಧ್ಯ ಇಲ್ಲ. ಪ್ರತಿ ವಾರ ಆ್ಯಡ್ಸ್ ಆನ್. ಐ ಥಿಂಕ್ ಇಟ್ಸ್ ಅ ಗ್ರಾಫ್. ವಿ ಗ್ರೋ ಸ್ಲೋಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪರ್ಸ್ನಲಿ 11 ಸೀಸನಲ್ಲಿ ನೋಡಿರೋದು, ಓಪನಿಂಗ್ ನೀವು ಏನೇ ರೇಟಿಂಗ್ ಬಂದ್ರೂ ದೇರ್ ಆರ್ ಇಯರ್ಸ್ ವೇರ್ ವಿ ಹವ್ ಲಾಸ್ಟ್ ದ ರೇಟಿಂಗ್ ಇನ್ ದ ಮಿಡ್, ಅಗೇನ್ ರಿಸನ್ ಆ್ಯಂಡ್ ಅಗೇನ್ ರೋಸ್. ಬಟ್ ಐ ಥಿಂಕ್ ಫ್ರಮ್ ಪಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟಾಗಿ ಒಂದು ಗ್ರಾಫಿಂದ ಕೆಳಗೆ ಬರಲೇಬಾರ್ದು ಅನ್ನೋಂಥ ಒಂದು ಅಟೆಂಪ್ಟ್ ಏನು ಟೆಕ್ನಿಕಲ್ ಟೀಮ್ ಹಾಕಿದೆ. ಐ ಥಿಂಕ್ ದ್ಯಾಟ್ ಆಲ್ವೇಸ್ ಗಿವ್ಸ್ ಅ ಡೋರ್ ಓಪನ್ ಫಾರ್ ಆರ್ ಬೆಟರ್ ಐಡಿಯಾಸ್, ಬೆಟರ್ ಥಿಂಗ್ಸ್. ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ, ವೀಕೆಂಡ್ ನಾನು ಮನೆಗೆ ಹೋಗ್ತೀನಿ, ಅವ್ರಿಗೆ ಬೇರೆ ಶೋ ಶೂಟಿಂಗ್ ಹೋಗ್ತಾರೆ. ಬಟ್ ಐ ಗೆಸ್ ಇಟ್ಸ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿಟ್ಟಿರ್ತೀವಲ್ಲ, ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ಸ್, ದೇರ್ ಫ್ಯಾಮಿಲೀಸ್, ಎವ್ರಿಥಿಂಗ್. ಮೈಕಲ್ ಪ್ರಶ್ನೆ ಆಗಲ್ಲ ಅಂದವ್ರಿಗೆ ವಾಪಸ್ ಮನವೊಲಿಸಕ್ಕೆ ಎಷ್ಟು ಟೈಮ್ ತಗೊಂಡ್ರು ನಿಮ್ಗೆ? ಎಷ್ಟು ಟೈಮ್ ತಗೊಂಡ್ರು ಸರ್? ಹೇಗಿತ್ತು ಅವ್ರು ಬಂದು ರಿಕ್ವೆಸ್ಟ್ ಮಾಡಿದ್ದು? ಇಲ್ಲ ನೀವೇ ಈಗ ಡೋರಿಂದ ಎಂಟ್ರಿ ಕೊಟ್ಟು ತೋರಿಸ್ಬೇಕಾ? ಯಾವ ಥರ? ಆದ್ರೂ ಕೂಡ ಕ್ಯೂರಿಯಾಸಿಟಿ ಇದೆ ಸರ್, ಒಪ್ಸೋದು ಹೇಗಿತ್ತು ಅಂದ್ರೆ ನೀವು ಇಲ್ಲಿ ಪರವಾಗಿ ನಿಂತಿದ್ರಿ ಅಂತ ನಮ್ಗೆ ಗೊತ್ತು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಬಹುಶಃ ನಾನು ಇದನ್ನ ಕೇಳಕ್ ಇಷ್ಟಪಡ್ತೀನಿ, ಅವ್ರ ಕಡೆ ಯಾಕೆ ಅಲ್ಲ, ಅವ್ರಿಗೆ ಕೇಳಿ. ಪ್ರಶಾಂತ್ ಸರ್ನೇ ಕೇಳ್ಬೇಕಂತ ಇತ್ತು ಸರ್. ಪ್ರಶಾಂತ್ ಅವ್ರಕಿನ್ನ ಸಿಕ್ಕಾಪಟ್ಟೆ, ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದು ಸುಷ್ಮಾಜಿ ಅವರು. ಪ್ರಶಾಂತ್ ಅವ್ರದ್ದು ಆ್ಯಕ್ಚುಲಿ ಪಾಪ ಏನಂದ್ರೆ, ಇವ್ರು ಸುಷ್ಮಾ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ನೀಟಾಗಿ ಬರ್ತಾ ಇದ್ರು ಅವರು. ದ ಬಿಗ್ಗೆಸ್ಟ್ ಎಫರ್ಟ್ ಐ ಹ್ಯಾವ್ ಟು, ನಾನು ಇವತ್ತು ಐ ರಿಯಲಿ ವಾಂಟ್ ಟು ಓಪನ್ ಇಟ್ ಅಪ್ ದಟ್ ಇಫ್ ನಾಟ್ ಫಾರ್ ಸುಷ್ಮಾಜಿ ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಅಗ್ರೀಡ್. ಇಟ್ ವಾಸ್ ಹರ್. ಐ ಥಿಂಕ್ ಶಿ ಡಿಡ್ ದ ಮ್ಯಾಜಿಕ್. ಮೇಡಮ್ ಸುದೀಪ್ ಸರ್ ಟ್ವೀಟ್ ಮಾಡೋದು ಸುಲಭ ಆಗಿರಲಿಲ್ಲ. ಅವ್ರು ಆಲ್ರೆಡಿ ಡಿಸಿಷನ್ ತಗೊಂಡಿದ್ರು. ಸೊ ಅವರ ಟ್ವೀಟ್ ಆಲ್ರೆಡಿ ಅವರ ನಿರ್ಧಾರ ಆಗಿತ್ತು. ಆ ನಿರ್ಧಾರ ಬದಲಾಯಿಸೋಕ್ಕೆ ನಿಮಗಿದ್ದಂಥ ಚಾಲೆಂಜಸ್ ಏನಿತ್ತು ಅನ್ನೋದು? ನಮಸ್ಕಾರ. ಸ್ಟೇಜ್ಲ ಕೂತ್ಕೊಂಡು ಕನ್ನಡ ಮಾತಾಡೋದು ಸ್ವಲ್ಪ ಭಯ ಆಗಿದೆ. ಸೊ ಐ ವಿಲ್ ಸ್ವಿಚ್ ಟು ಇಂಗ್ಲಿಷ್. ಐ ಟ್ರೈ.
No, I think yes, he tweeted last year and he mentioned it. He spoke to us. He had certain thoughts and plans, and he wanted to also probably take a break from the product. As a team, I think we couldn't imagine the show without him. And sometimes in relationships, right, in families, you sometimes feel like, okay, we need a little distance. But then you realize, no, you can't live without the person. It's like any family. It's like repairing something, or sometimes just going and giving a hug and saying, you know what, let's talk. And I think one of you asked the question saying, what were the conditions? I think the important word there is not conditions, there were suggestions. And I think it has been, I think it's a 11-year journey. It's a beautiful journey. It has only become bigger and better. I think in the last 2 years, we have seen the show, and at a time when everybody is worried whether TV is growing, the show has gone and done phenomenal numbers, and a big part of it is him. So I think it was conversation, and you saw the videos. Audiences want him, contestants look up to him, the channel team loves him, the Endemol team adores him, and we've all traveled for a long time. So I think he's a very reasonable person. We talk, and as long as we are looking at betterment for the product, especially given that this is our biggest project in this market, as long as we are aligned on it, I think it was a very easy conversation after that. Once we knew we are all headed in the same direction, we have the same intent, I think it was asking how difficult was it? no, that's why I said it was easy. Once we agreed on it, it was very difficult. We went and camped outside the house. I mean, all of you all know him for many, many years, and I think he's one of the most absolutely benevolent people that I have come across, and I think ಆದ್ರೂ ನೀವು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು, ಹೇಗೆ ಒಪ್ಸಿದ್ರಿ ಅಂತ ನಾವೆಲ್ಲ no, some conversations should remain a little under the... He was absolutely, and I think he spoke about it. His decision was